नमस्कार, मैं हूं आपके साथ सुहानी बहुगुना। आप देख रहे हैं पल्स 24 न्यूज। हुबली में पूर्व मुख्यमंत्री बसवराज बोम्मई ने कहा कि बीजेपी ने पहले ही सदस्यता अभियान पूरा कर लिया है और अब कई राजनीतिक घटनाओं के बाद विकास और राजनीतिक परिस्थितियों पर कोर कमेटी में चर्चा की जाएगी। बैठक में बेलगाम अधिवेशन का आयोजन भी किया जाएगा, जहां विभिन्न मुद्दों खासकर घोटालों पर चर्चा की जाएगी और ये तय किया जाएगा कि किन घोटालों को उठाया जाए। साथ ही बीजेपी के अंदरूनी मुद्दों पर भी विचार किया जाएगा। वहीं बोम्मई ने संसद के सामने अडानी के खिलाफ चल रही लड़ाई पर भी टिप्पणी की और कहा कि अडानी के साथ केवल उन्हीं राज्यों में डील की गई है जहां कांग्रेस और सहयोगी पार्टियां सत्ता में है। उन्होंने कांग्रेस से इस बारे में स्पष्टीकरण देने की मांग की। इसके अलावा उत्तरी कर्नाटक में सिंचाई परियोजना के मुद्दे पर भी चर्चा की जाएगी, क्योंकि बोम्मई का कहना है कि कांग्रेस सरकार ने इस क्षेत्र की पूरी तरह उपेक्षा की है। ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸಿದ್ದರಾಮಯ್ಯ ಅವರಿಗೆ 136 ಸೀಟ್ ಕೊಟ್ಟು ನೀವು ರಾಜ್ಯವನ್ನ ಸುಭಿಕ್ಷವಾಗಿ ಆಳ್ರಿ ಅಂತ ಆದೇಶ ಕೊಟ್ರೆ ಇವರು ರಾಜ್ಯದ ಹಣಕಾಸಿನ ದಿವಾಳಿ ಮಾಡಿ ಜೀರೋ ಸರ್ಕಾರ ಇದು, ಅಭಿವೃದ್ಧಿಯಲ್ಲಿ ಜೀರೋ, ಸಾಮಾಜಿಕ ನ್ಯಾಯದಲ್ಲಿ ಜೀರೋ, ಲಾ ಅಂಡ್ ಆರ್ಡರ್ ಅಲ್ಲಿ ಜೀರೋ ಸರ್ಕಾರವನ್ನ ಮಾಡಿ ಅಭಿವೃದ್ಧಿ ಶೂನ್ಯ ಮಾಡಿ ಹಣಕಾಸಿನ ದಿವಾಳಿಯನ್ನ ಮಾಡಿ ಮತ್ತು ಹೆಜ್ಜೆಗೂ ಹಗರಣಗಳನ್ನ ಮಾಡ್ಕೊಂತ ಹೋಗಿ ಇವತ್ತು ಕೋರ್ಟಲ್ಲಿ ಕೇಸ್ ಇದೆ, ಅದನ್ನ ಪ್ರಭಾವ ಮಾಡುವಂತ ಮರೆಮಾಚುವಂತ ಕೆಲಸಕ್ಕೆ ಇವತ್ತು ದೊಡ್ಡ ದೊಡ್ಡ ಸಮಾವೇಶಗಳನ್ನ ಮಾಡ್ತಾ ಇದ್ದಾರೆ. ಸರ್ಕಾರಿ ದುಡ್ಡಿನಲ್ಲಿ ಮಾಡ್ತಾ ಇದ್ದಾರೆ. ಅದೇ ದುಡ್ಡು ಇವತ್ತು ಅಭಿವೃದ್ಧಿಗೆ ಬಳಕೆ ಮಾಡಬಹುದು. ಯಾವ ಪುರುಷಾರ್ಥಕ್ಕಾಗಿ ಇದನ್ನ ಮಾಡಿದಾರಂತ ಇವತ್ತಿಗೂ ಗೊತ್ತಿಲ್ಲ. ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನನಗೆ ಆನೆ ಬಲ ಬಂದಿದೆ ಅಂತ. ಸ್ವಾಮಿ, ನೀವು ಆಗ್ಲೇ ಮುಖ್ಯಮಂತ್ರಿ ಆಗಿದ್ದೀರಿ, ನೀವು ಜನರಿಗೆ ಆನೆ ಬಲ ತುಂಬಬೇಕು, ಜನರ ಬದುಕಿಗೆ ಆನೆ ಬಲ ತುಂಬಬೇಕು, ನಿಮಗಲ್ಲ. ನೀವು ಮುಖ್ಯಮಂತ್ರಿಯಾಗಿ ರಾಜಕೀಯವಾಗಿ ಇಷ್ಟು ಅಸ್ಥಿರತೆಯಲ್ಲಿ ಬದುಕುವಂತ ಪರಿಸ್ಥಿತಿ ಬಂದಿದೆಯಲ್ಲ ಅಂತ ನಮ್ಗೆ ಕನಿಕರ ಬರ್ತಾ ಇದೆ. ನಿಮ್ಗೊಂದು ಸಮಾವೇಶ ಬೇಕಾ ನಿಮ್ಗೆ ಬಲ ತಗೊಳ್ಳೋದಕ್ಕೆ ಮುಖ್ಯಮಂತ್ರಿಯಾಗಿ? ಬಿಜೆಪಿ ಪಾದಯಾತ್ರೆ ಮಾಡ್ತಾರೆ ಸರ್, ಇದನ್ನ ನಾಟಕ ಅಂತೇಳಿ ಸಿಎಂ ನೋಡಿ, ಮುಖ್ಯಮಂತ್ರಿಗಳು ಅವರು ನಮ್ಮ ಕಡೆ ದೊಡ್ಡಾಟ ಅಂತಿದೆ. ದೊಡ್ಡಾಟ ಮಾಡುವಂತ ಪ್ರಮುಖ ಪಾತ್ರಧಾರರು, ಬಹಳ ಆವೇಶದಿಂದ ದೊಡ್ಡ ದೊಡ್ಡ ಮಾತುಗಳನ್ನು ಆಡುವಂತ ದೊಡ್ಡಾಟ ಮಾಡುವಂತ ಪ್ರಮುಖ ಪಾತ್ರಧಾರರು. ವಿರೋಧ ಪಕ್ಷವಾಗಿ ಸರ್ಕಾರ ಮಾಡಿರುವ ತಪ್ಪುಗಳನ್ನ ಇವತ್ತು ಎತ್ತಿ ಹಿಡಿಯುವಂಥದ್ದು ನಮ್ಮ ಕೆಲಸ. ಮುಖ್ಯಮಂತ್ರಿಗಳಿಗೆ ಮಾಡಕ್ ಬೇಕಾದಷ್ಟು ಕೆಲಸ ಇದೆ. ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಜನರಿಗೆ ಔಷಧಿ ಸಿಗ್ತಾ ಇಲ್ಲ, ಟ್ರೀಟ್ಮೆಂಟ್ ಇಲ್ಲ. ಜನರಿಗೆ ಸಾರ್ವಜನಿಕ ಸರ್ಕಾರಿ ದವಾಖಾನೆಯಲ್ಲಿ ಎಲ್ಲ ರೇಟ್ ಹೆಚ್ಚಿಗೆ ಮಾಡಿದ್ದೀವಿ. ಬಡವರು ಆರೋಗ್ಯದ ಭಾಗ್ಯವನ್ನೇ ಕಳ್ಕೊಂಡಿದ್ದಾರೆ. ಅದಕ್ಕೆ ಲಕ್ಷ್ಯ ಕೊಡುತ್ತೆ. ಸರ್, ಈಗ 10 ಕೆಜಿ ಅಕ್ಕಿ ಕೇಂದ್ರದಿಂದ ಏನಾದ್ರು ಕೊಡ್ತಾ ಇದ್ರೆ ನಾನು ರಾಜಕೀಯ ನಿವೃತ್ತಿ ಕೊಡ್ತೇನೆ ಅಂತ ಸಿಎಂ ಹೇಳ್ತಾರೆ ಸರ್. ನಾವೆಲ್ಲ 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ರು. ಇವ್ರು ಹೇಳಿದ್ರು 10 ಕೆಜಿ ಕೊಡ್ತೀವಿ. ನಿಜವಾಗ್ಲೂ ಕೂಡ ನಾವು 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ರು. ಅವರು ಒಂದು ಅಗಳು ರಾಜ್ಯ ಸರ್ಕಾರದಿಂದ ಇವತ್ತು ಅನ್ನವನ್ನ ಕೊಡ್ತಾ ಇಲ್ಲ. 5 ಕೆಜಿ ಏನು ಬರ್ತಾ ಇದೆ ಅದು ಕೇಂದ್ರದ್ದು. ಅದನ್ನ ಹೇಳಕ್ ನಾಚಿಕೆ ಇವ್ರಿಗೆ. ಅದಕ್ಕೆ ನಾವು 10 ಕೆಜಿ ಕೊಡ್ತಾ ಇದ್ದೀವಿ. ನೀವು 10 ಕೆಜಿ ಅಂತ ಕೊಡೋದು ಒಂದು ಗೊತ್ತಿಲ್ಲ. ನೀವು ರಾಜೀನಾಮೆ ವಿಚಾರದಲ್ಲಿ ಈ ಪರಮೇಶ್ವರ ವ್ಯಕ್ತಪಡಿಸಿದ್ರೆ ಬಹಳಷ್ಟು ನಾಯಕರು ಅವರಲ್ಲೇ ಕಿತ್ತಾಟ ಆರಂಭ ಸರ್. ಇನ್ನೊಂದು ವಿಚಾರ ಇರ್ತದೆ, ಅವರಿಬ್ರು ಮಾಡ್ಕೊಳ್ಳೋದಾಯ್ತಂದ್ರೆ ಹೊಂದಾಣಿಕೆ ಆಗಿತ್ತಂದ್ರೆ ನಮ್ಗೆ ಇದು ನೋಡ್ರಿ, ಆಡಳಿತದ ಕಾಂಗ್ರೆಸ್ ಪಕ್ಷದಲ್ಲಿ ಒಳಗಡೆ ಬೇಗುದಿ ಇರೋದು ಬಹಳ ಸ್ಪಷ್ಟ ಆಗಿದೆ. ಎಲ್ಲವೂ ಸರಿ ಇಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿದೆ. ಪರಸ್ಪರ ಹೊಂದಾಣಿಕೆ ಇಲ್ಲದ್ದು ಕೂಡ ಬಹಳ ಸ್ಪಷ್ಟ ಇದೆ. ಎಲ್ಲರೂ ಕೂಡ ಗೊತ್ತಿದೆ.
ಉಪಮುಖ್ಯಮಂತ್ರಿಗಳು ತುದಿಗಾಲ ಮೇಲೆ ನಿಂತಿದ್ದಾರೆ ಮುಖ್ಯಮಂತ್ರಿ ಆಗೋದಕ್ಕೆ. ಮುಖ್ಯಮಂತ್ರಿಗಳು ಫೆವಿಕೋಲ್ ಹಚ್ಕೊಂಡು ತಮ್ಮ ಕುರ್ಚಿ ಮೇಲೆ ಕೂತಿದ್ದಾರೆ. ಆ ಫೆವಿಕೋಲ್ ಕಿತ್ಕೋಬೇಕು ಅಂತಂದು ಉಪಮುಖ್ಯಮಂತ್ರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಇವರು ಇಬ್ಬರೇ ಮಾಡಿದರೆ ನಮ್ದೇನು ಪಾತ್ರ, ನಾವು ಪ್ರೇಕ್ಷಕರ ಅನ್ನುವಂಥ ಒಂದು ಅಸಹಕತೆ ಇವತ್ತು ಗೃಹ ಸಚಿವರಿಗೆ ಬಂದಿದೆ. ಇವತ್ತು ಬಹಳ ಸ್ಪಷ್ಟವಾಗಿದೆ, ಬರುವಂಥ ದಿನಗಳಲ್ಲಿ ಇದು ಬಹಳ ದೊಡ್ಡ ಪ್ರಮಾಣದ ಅಸಮಾಧಾನ ಆಗ್ತದೆ. ಈ ಸರ್ಕಾರ ತನ್ನ ಅವಧಿಯನ್ನು ಪೂರ್ತಿ ಮಾಡೋದು. ಸರ್, ಈಗ ನಾಳೆ ಕೋರ್ ಕಮಿಟಿ ಸಭೆ ಇದೆ ಸರ್ ಬಿಜೆಪಿ. ಈಗಾಗಲೇ ನಾವು ಸದಸ್ಯತ್ವ ಅಭಿಯಾನ ಮುಗಿಸಿದ್ದೇವೆ. ಅದರ ಸಂಪೂರ್ಣವಾಗಿ ಸದಸ್ಯತ್ವ ಅಭಿಯಾನ ನಂತರದ ಸಂಘಟನೆಯ ವಿಚಾರಗಳು ಹಲವಾರು ಇದ್ದಾವೆ. ಅವುಗಳನ್ನು ಚರ್ಚೆ ಮಾಡ್ತೇವೆ. ರಾಜಕೀಯ ಸ್ಥಿತಿಗತಿಗಳನ್ನು ಚರ್ಚೆ ಮಾಡ್ತೇವೆ. ಮುಂದೆ ಅಸೆಂಬ್ಲಿ ಬರ್ತಾ ಇದೆ. ಅಸೆಂಬ್ಲಿಯಲ್ಲಿ ಯಾವ ವಿಷಯಗಳನ್ನು ಎತ್ಕೋಬೇಕು, ಹಗರಣಗಳನ್ನು ಯಾವ ಎತ್ಕೋಬೇಕು ಅನ್ನೋದನ್ನ ಸಂಪೂರ್ಣ ಚರ್ಚೆ ಮಾಡ್ತೀವಿ. ಸರ್, ಚಿಕ್ಕಬಳ್ಳಾಪುರ ಒಳಗೆ ಯೂನಿವರ್ಸಿಟಿ ಒಂದು ಘಟಕೋತ್ಸವ ಕಾರ್ಯಕ್ರಮದಲ್ಲಿ ಹೊಸ ಶಾಸಕರು ದರ್ಪ ತೋರ್ತಿದ್ದಾರೆ ಅಧಿಕಾರಿಗಳು. ನೋಡೋಣ, ನಾನೇನು ಕಮೆಂಟ್ ಮಾಡೋದು. ಸರ್, ಆಂತರಿಕ ವಿಚಾರಗಳು ಸರಿಯಾದ ಬಿಜೆಪಿ ಅಲ್ಲ ರಾಜಕೀಯ ಸ್ಥಿತಿಗತಿಯಲ್ಲಿ ಎಲ್ಲವೂ ಕೂಡ ಬರ್ತದೆ. ಸರ್, ಈಗ ಪಾರ್ಲಿಮೆಂಟ್ ಇದ್ರೆ ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡ್ತಿದೆ, ಅದಾನಿ ಮೇಲೆ ಕ್ರಮ ತೆಗೆದುಕೋಬೇಕು ಅಂತ ಅಲ್ಲ, ಅವ್ರಿಗೆ ಅವ್ರ ರಾಜ್ಯಗಳಲ್ಲೇ ಅದಾನಿಯ ಮೇಲೆ ಆರೋಪ ಬಂದಿದೆ. ಕಾಂಗ್ರೆಸ್ಸಿನ ಛತ್ತೀಸ್ಗಢದಲ್ಲಿ ಮತ್ತು ತೆಲಂಗಾಣದಲ್ಲಿ ಮತ್ತು ಕಾಂಗ್ರೆಸ್ ಮಿತ್ರ ಆಂಧ್ರದಲ್ಲಿ ಎಲ್ಲ ಕಡೆ ಅವ್ರ ಪಕ್ಷದ ಸರ್ಕಾರ ಇದ್ದಾಗ ಅದಾನಿ ಜೊತೆಗೆ ವ್ಯವಹಾರ ಮಾಡಿದೆ ಅಂತ ಅಮೆರಿಕನ್ ಕೋರ್ಟ್ ಕೂಡ ಇವತ್ತು ಹೇಳಿದೆ. ಅದ್ರ ಬಗ್ಗೆ ಮತ್ತೆ ಸ್ಪಷ್ಟೀಕರಣ ಕೊಡ್ಲಿ ಅವರು. ಸರಿ, 9ನೇ ತಾರೀಕಿಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಸರ್ಕಾರ ಏನು ಈ ಭಾಗ ಮಟ್ಟ ಚರ್ಚೆನ ಸರಿಯಾಗಿ ಆಗುತ್ತಿಲ್ಲ. ಅಲ್ಲ, ನಾವು ಬೆಳಗಾವಿ ಅಧಿವೇಶನ ಮಾಡಿರುವಂಥದ್ದು ಈ ಭಾಗದ ಸಮಸ್ಯೆಗಳನ್ನು ಬಿಂಬಿಸುವಂಥದ್ದಕ್ಕೆ ಮತ್ತು ಗಡಿ ಜಿಲ್ಲೆಯಲ್ಲಿ ಕನ್ನಡವನ್ನು ಇನ್ನಷ್ಟು ಗಟ್ಟಿಗೊಳಿಸೋ ಸಲ ನಾವು ಮಾಡಿದ್ವಿ. ಆ ರೀತಿ ನಡ್ಕೊಳ್ಳುವಂಥದ್ದು ಸರ್ಕಾರದ ಜವಾಬ್ದಾರಿ ಅಜೆಂಡಾದಲ್ಲಿ. ಅದರಿಂದ ಇವತ್ತು ಜನರ ಸಮಸ್ಯೆಯ ಜೊತೆಗೆ ಉತ್ತರ ಕರ್ನಾಟಕ ಅಭಿವೃದ್ಧಿಯು ಕೂಡ ಅಷ್ಟೇ ಪ್ರಮುಖವಾಗಿರೋದು, ಅದನ್ನ ಎತ್ಕೋಬೇಕು. ಉದಾಹರಣೆಗೆ ಉತ್ತರ ಕರ್ನಾಟಕದ ಯೋಜನೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಅದು ಅಪ್ಪರ್ ಕೃಷ್ಣ ಇರ್ಬೋದು, ಮಹದಾಯಿ ಇರ್ಬೋದು, ಇನ್ನೊಂದಿರ್ಬೋದು, ಸಂಪೂರ್ಣವಾಗಿ ನೀರಾವರಿ, ಇಡೀ ರಾಜ್ಯದ ನೀರಾವರಿ ನಿರ್ಲಕ್ಷ್ಯ ಮಾಡಿದ್ರೆ. ಅದ್ರಾಗ ಉತ್ತರ ಕರ್ನಾಟಕದ ನೀರಾವರಿಯ ನಕ್ಷೆಯಿಂದನೇ ಇವತ್ತು ಏನು ನೀರಾವರಿ ನಕ್ಷೆ ಇರ್ತದೆ, ಒಂದು वाटर प्लानिंग ಏನಿರ್ತದೆ ಅದರಲ್ಲಿ ಉತ್ತರ ಕರ್ನಾಟಕವೇ ಇಲ್ಲ. ऐसे तमाम खबरों के लिए देखते रहें PAL 24 न्यूज।